ನೀವು ಆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಇದರಲ್ಲಿ ನನ್ನ ಮನವಿ ಮಾನ್ಯ ಸಚಿವರಲ್ಲಿ PWDಯಲ್ಲಿ ನಮ್ಮ ವಿಶ್ವಕರ್ಮರು ನೇರವಾಗಿ ಭಾಗವಹಿಸುವುದಕ್ಕೆ ಸಾಧ್ಯ ಇಲ್ಲ. ಕ್ಲಾಸ್ 1 ಕಾಂಟ್ರಾಕ್ಟರ್ಗಳು ಮಾತ್ರ ಅವರು ಟೆಂಡರ್ ತಗೋತಾರೆ, ಅವ್ರ ಕೆಳಗಡೆ ನಾವು ಕೂಲಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ನಮಗೆ ನೇರವಾಗಿ ಸರ್ಕಾರದಿಂದ ಟೆಂಡರ್ ಸಿಗುವ ಹಾಗೆ ನಮ್ಮ ಸಚಿವರು ನಮಗೆ ಅದೊಂದು ಭಾಗ್ಯ ಕಟ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಗುರುಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಇನ್ನು ಹಲವಾರು ವಿಷಯಕ್ಕೂ ಮಾತಾಡೋದಕ್ಕೆ ನಾನು ಹೆಚ್ಚಿನ ಸಮಯ ತಗೊಳ್ಳಿದೆ. ಯಾಕಂದರೆ ನಮ್ಮ ದೂರ ಊರುಗಳಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಕೋಲಾರದಿಂದ ಬಂದಿದ್ದಾರೆ, ತುಂಬ ದೂರದಿಂದ ನಮ್ಮ ಜನ ಮಾಡಿ ಕೂರ್ಗಿಂದ ಬಂದಿದ್ದಾರೆ. ಅವರೆಲ್ಲರೂ ಇನ್ನೂ ವಾಪಸ್ ಊರು ತೆರಳಬೇಕಾಗಿದೆ. ಅದರಿಂದ ನಾನು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಕೈ ಬಲಪಡಿಸಿ ನನ್ನನ್ನು ಬೆಂತಟ್ಟಿ ನನ್ನ ಪ್ರೋತ್ಸಾಹ ಮಾಡಿದ್ದೀರಾ. ನೀವೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನೋಡಿ, ಅಧಿಕಾರ ಶಾಶ್ವತ ಅಲ್ಲ, ಖಂಡಿತ ಅಧಿಕಾರ ಶಾಶ್ವತ ಅಲ್ಲ. ಈಗ ನಮಗೆ ಏನು ಅವಕಾಶ ಬಂದಿದೆ, ಈ ಅವಕಾಶದಲ್ಲಿ ನಾವು ಈ ನೆನಪುಳಿಯುವಂಥ ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಶಾಶ್ವತ. ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸಮಾಜಕ್ಕೆ ಏನಾದರೂ ಒಳಿತಾಗುವ ಕೆಲಸ ಖಂಡಿತ ನಾನು ಮಾಡಿ ನನ್ನ ಅಧಿಕಾರ ಮುಗಿಸ್ತೇನೆ ಅಂತೇಳಿ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಅವಧಿಯಲ್ಲಿ ಇದನ್ನು ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮಾತಾಡಿದಂತಹ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಸಿದ್ಧಾನಮೂರ್ತಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖಾ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ಸಂಜೆಯ ಶುಭ ನಮಸ್ಕಾರಗಳು. ಅಮರ ಶಿಲ್ಪಿ ಚಿಕ್ಕನಾಚಾರ್ಯ ಅವರ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವಂತ ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಪೀಠದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಜ್ಞಾನಮೂರ್ತಿ ಅಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳು, ಅದೇ ರೀತಿ ಡಾಕ್ಟರ್ ಬಿ ಶ್ರೀಕಂಠಾಚಾರ್ಯ ಅವರು ಮೈಸೂರು ವಿಶ್ವವಿದ್ಯಾಲಯ, ಮಂಜುನಾಥ್ ಅವರು ಹೊಸದಾಗಿ ನಮ್ಮ ಕಾರ್ಯದರ್ಶಿಯಾಗಿದ್ದಾರೆ, ಶ್ರೀಮತಿ ಗಾಯತ್ರಿ ಅವರು, ಇನ್ನು ಅನೇಕ ಜನ ವೇದಿಕೆಗಳಿದ್ದಾರೆ. ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮ ಅಮರ ಸಿದ್ಧಿ ಜಕಣಾಚಾರ್ಯಗಳನ್ನ ನೆನಪ ಮಾಡುವ ಮೂಲಕ ನಾವಿವತ್ತು ಮುಂದುವರಿಬೇಕಾಗಿದೆ. ಹಿಂದೆ ಈ ವರ್ತಿಗೆ ಈ ಕಸಬಿಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡುವಂಥ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷ ಹೇಳಿದ್ರೆ ನಾವು ಬಡವರು ಅಂತ, ನಾವು ಬಡವರು ಅಂತ ಹೇಳಿದ್ರೆ ಬಡವರಾಗಿ ಬಿಡ್ತೀವಿ, ಶ್ರೀಮಂತ ವಿಚಾರ ಮಾಡಿ ಶ್ರೀಮಂತರಾಗಿ ಮುಂದೂಡಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿರುವಂಥ ಒಂದು ಏನಾದ್ರು ಮೌಢ್ಯ ತುಂಬಿದೆ. ನಾವು ಹಿಂದುಳಿದವರು, ಬಡವರು ಇದೇ ಕೆಲಸ ಮಾಡಬೇಕು ಅನ್ನೋದಾದ್ರೆ ನಾವು ಹೊರಗೆ ಬರಬೇಕಾಗಲ್ಲ. ಕಾಲದಲ್ಲಿ 10 ಘಟ್ಟದಲ್ಲಿ ನಾವಿದ್ದೀವಿ. ಆವಾಗೆಲ್ಲ ನಿಮ್ಮ ಪೂರ್ವಜರು ಇದಕ್ಕೆ ಸೀಮಿತವಾಗಿ ಕೆಲಸ ಮಾಡಿರ್ಬೋದು. ಆದರೆ ಈ ಪ್ರವೃತ್ತಿಯಿಂದ ನಿಮ್ಮ ಮಕ್ಕಳು ಹೊರಗೆ ಬರೋದು ಬಹಳ ಅನಿವಾರ್ಯ ಇದೆ. ಅವರು ಕೂಡ ಡಾಕ್ಟರ್ ಆಗಬೇಕಾಗಿದೆ, ಇದ್ರೆ ಮಾಡ್ಬೇಕಂತೇನೋ ಇಲ್ಲ. ಮಾಡೋರು ಒಂದು ಇನ್ನೊಬ್ಬರು ತಮ್ಮ ಮಾಡ್ಬೋದು, ಅವ್ರ ಬಣ್ಣ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಿದೇಶಗಳಲ್ಲಿ ಓದ್ಬೋದು, ಬಹಳಷ್ಟು ಅವಕಾಶಗಳಿದೆ. ಉದ್ಯೋಗ ಸ್ಥಾಪನೆ ಒಂದು 10 ಜನಕ್ಕೆ ಉದ್ಯೋಗಗಳನ್ನು ಕೊಡುವಂಥ ಸ್ಥಾನದಲ್ಲಿ ನಾವು ನಿಲ್ಲುವುದು ಬಹಳ ಅವಶ್ಯಕತೆ ಇದೆ. ಆ ದಿನಗಳಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ವಿಶ್ವ ಪ್ರಸಿದ್ಧಿಯಾದಂಥ ಕಲೆಗಳನ್ನು ಮಾಡುವ ಮೂಲಕ ಭಾರತ ದೇಶದಲ್ಲಿ ಅವರ ಹೆಸರು ಉಳಿದಿದೆ. ಅದು ಭೂಮಿಯವರೆಗೆ ಮುಂದೆ ಕೂಡ ಇದನ್ನು ನೆರವೇರಿಸಲಿಕ್ಕೆ ಸಾಧ್ಯ. ಆವಾಗಿನ ಅವರ ಕಲೆ, ಅವರ ಬುದ್ಧಿವಂತಿಕೆಯಿಂದ ಇಡೀ ವಿಶ್ವವನ್ನೇ ಇವತ್ತು ನೋಡುವಂಥ ಮಟ್ಟಕ್ಕೆ ಹೋದವು. ಬದಾಮಿಯಲ್ಲಿ ಬೇರೆ ಬೇರೆ ಕಡೆ ಇವತ್ತು ಬೇಲೂರಲ್ಲಿ ಕೂಡ ವಿದೇಶಿಗರು ಬರ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ನೋಡ್ತಾರೆ.
ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಎಂಥವ್ರು ಮಾಡಿದ್ರು ಕೂಡ ಇವತ್ತು ಕೂಡ ನಡೀತಾ ಇದೆ. ಅಲ್ಲಿ ಇನ್ನೂ ಅದಕ್ಕೆ ಭಾಳಷ್ಟು ಪ್ರಚಾರ ಸಿಗಬೇಕಾಗಿತ್ತು, ಭಾಳಷ್ಟು ಪ್ರಚಾರ ಸಿಗಬೇಕಾಗಿದೆ. ಅದು ಬ್ರ್ಯಾಂಡಿಂಗ್ ಆಗಬೇಕಾಗಿದೆ. ಬ್ರ್ಯಾಂಡಿಂಗ್ ಇಲ್ಲ. ಅದು ಜಕಣಾಚಾರ್ಯ ಅವ್ರದ್ದು ಏನೋ ಶಿಲ್ಪಿ ಕಲೆ ಇದೆ, ಇದು ಬ್ರ್ಯಾಂಡಿಂಗ್ ಆಗ್ಬೇಕಂದಾಗ ಮಾತ್ರ ಅದಕ್ಕೆ ವಿದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅದಕ್ಕೆ ಹೆಚ್ಚು ಮಹತ್ವ ಸಿಗುತ್ತೆ. ಅದಕ್ಕಾಗಿ ಇದರಿಂದ ನಾವು ಹೊರಗೆ ಬರಲುವಂತ ಅನಿವಾರ್ಯತೆ ಇದೆ. ಮುಂಚೆ ಭಾಳ ಸೀಮಿತವಾದ ಜನಸಂಖ್ಯೆ ಇತ್ತು, ಏನು ಮಾಡಿದ್ರು ನಮ್ಗೆ ಅವಕಾಶಗಳ ಹೆಚ್ಚಿತ್ತು. ಈಗ ಅವಕಾಶಗಳು ಕಡಿಮೆ ಇದೆ. ನಾವು ಸ್ಪರ್ಧೆ ಮಾಡಬೇಕಾಗಿದೆ, ಪೈಪೋಟಿ ಮಾಡಬೇಕಾಗಿದೆ. ಸೊ ಅದರಲ್ಲಿ ಸರ್ಕಾರದಿಂದ ಕೆಲವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಎಲ್ಲ ಕೂಡ ಕೊಡ್ಲಿಕ್ಕೆ, ಎಲ್ಲರೂ ಕೂಡ ಸ್ಯಾಟಿಸ್ಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಟ್ಟಿನ ಅವರಿಂದ ಆರ್ಥಿಕ ನೆರವು ಇರ್ಬೋದು, ಸರ್ಕಾರದ ನೆರವು ಇರ್ಬೋದು, ಸೌಲಭ್ಯಗಳಿರ್ಬೋದು, ಇದನ್ನು ಪಡೆದು ನಾವು ನಮ್ಮ ಮುಂದಿನ ಗುರಿಗೆ ನಾವು ತಲುಪುವಂತ ನಿಟ್ಟಿನಲ್ಲಿ ಈ ಸಮುದಾಯ ಚರ್ಚೆ ಮಾಡಬೇಕು. ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನನ್ನ ಅನುಭವ ವಿನಂತಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ಬಹುಶಃ ನಮ್ಮ ಅಧ್ಯಕ್ಷರು ಆದಮೇಲೆ ಸಾಕಷ್ಟು ಸಮುದಾಯಕ್ಕೆ ಯಾವ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು, ಅವ್ರನ್ನ ಮೇಲೆತ್ತುವಂಥ ಕೆಲಸ ಬಹಳಷ್ಟು ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ನಾನು ಅವ್ರ ಆಫೀಸ್ಗೆ ಹೋಗಿದ್ದೆ, ಅವ್ರಿಗೆ ಚರ್ಚೆ ಮಾಡಿದ್ವಿ. ಈ ಥರ ಮಾಡ್ತಾ ಇದ್ದೀವಿ, ಈ ಥರ ನಮ್ಮನ್ನ ಸಮುದಾಯಕ್ಕೆ ಕೊಡಬೇಕಾಗಿದೆ ಅಂತ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಾನೆ. ಅದಕ್ಕೆ ಕಾರ್ಯಗತಕ್ಕೆ ಬಹುಶಃ ಬರುವಂಥ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಕೊಡುವಂಥ ಪ್ರಯತ್ನ ಮಾಡೋಣ. ಅದು ಈ ಸರ್ಕಾರ ಕೊಡೋದು ತಾತ್ಪೂರ್ತಿಕ ಅಷ್ಟೇ, ಅದನ್ನು ನಾವು ಗಮನದಲ್ಲಿಡಬೇಕು. ಎಲ್ಲಾನೇ ಸರ್ಕಾರ ಬಂದ್ ಮಾಡ್ತೈತಿ, ಯಾವುದೋ ಸಮಾಜ ಅನ್ನೋದು ಬಹಳ ತಪ್ಪು. ನಮ್ಮ ದುಡಿಮೆ, ನಮ್ಮ ಶಕ್ತಿಯಿಂದ, ನಮ್ಮ ಯುಕ್ತಿಯಿಂದ ನಾವು ಮುಂದೆ ಬರೋದನ್ನ ಕಲಿತಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಸಮುದಾಯ ಕೂಡ ಮುಂದೆ ಬರಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಿಲ್ಪಿ ಜಕಣಾಚಾರ್ಯ ಅವರು ಅದನ್ನ ಎಷ್ಟೇ ನಾವು ಹೊಗಳಿದ್ರು ಕೂಡ ಬಹಳಷ್ಟು ಕಡಿಮೆ ಅನ್ನೋ ಮಾತು ಹೇಳ್ತಾ, ಅದು ಬದಾಮಿ ಇರ್ಬೋದು, ಇನ್ನು ಅನೇಕ ಕಡೆ ಜಸ್ಟ್ ಅದು ನೋಡಿದ್ರೆ ಗೊತ್ತಾಗ್ತದೆ ಇದು ಜಕಣಾಚಾರ್ಯ ಅವರ ಕಲ್ಪನೆ. ಜಸ್ಟ್ ಅದು ಕಾರ್ಯ ನೋಡಿದ್ರೆ ಗೊತ್ತಾಗ್ತದೆ ಇವರೇ ಮಾಡಿದಾರಂತ. ಅಷ್ಟು ಇನ್ನೂ ಕೂಡ ಶೈನಿಂಗ್ ಬರ್ತದೆ ನೋಡಿ. ಕೂಡ ನಮ್ಮ ಇವತ್ತಿನ ಕೆಲಸಕ್ಕೂ ಆವತ್ತಿನ ಕೆಲಸಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗೋಲ್ಲ. ಅದು ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ದಿನಗಳಲ್ಲಿ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ರಸ್ತೆ ಇರಲಿಲ್ಲ, ಸಾಧನೆಗಳಿರಲಿ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಇವತ್ತು ಕೂಡ ನಮ್ಮ ಇವತ್ತಿನ ಮಾಡರ್ನ್ ಇಂಜಿನಿಯರಿಂಗ್ ಕೂಡ ಒಂದು ಸವಾಲಾಗಿದೆ. ಅದು ನೋಡಿ ಕಲಿಯುವಂಥದ್ದು ಕೂಡ ಭಾಳಷ್ಟು ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ನಿಮ್ಮ ಜೊತೆ ನಾವು ಇದ್ದೀವಿ, ನೀವು ಕೂಡ ಮುಖ್ಯವಾಣಿ ಬರಬೇಕು. ಇಲ್ಲ ಆ ಸ್ಥಾನ ನಮ್ದಲ್ಲ, ನಾವು ಕೊಡೋಲ್ಲ, ನಮ್ಗೆ ನಮ್ಮ ಭ್ರಮೆ ಇದೆ. ಆ ಸ್ಥಾನದಲ್ಲಿ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ, ನಾವು ಬಡವರು ಹಿಂದುಳಿದವ್ರದ್ದು ಏನು ಭ್ರಮೆ ಇದೆ, ಅದರಿಂದ ಹೊರಗೆ ಬರಬೇಕಾಗಿದೆ. ಇಲ್ಲ ಆ ಸ್ಥಾನ ಕೂಡ ನಂದೇ, ಬೆಂಗಳೂರು ನಂದೇ, ಡೆಲ್ಲಿಯಲ್ಲಿರೋದು ನನಗೆ ಅದಕ್ಕೆ ಅರ್ಹತೆ ಅನ್ನೋದನ್ನ ನಿಮ್ಮಲ್ಲಿ ಬರಬೇಕು. ಆ ಸ್ಥಾನದಲ್ಲಿ ನಾನು ಕೂಡ್ತೀನಿ, ನನ್ನ ಮಕ್ಕಳನ್ನು ಕೂಡಿಸ್ಕೊಂಡು ಒಂದ್ಸಲ ನಿಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ನಾವು ಈ ವ್ಯವಸ್ಥೆಯಲ್ಲಿ, ಈ ವಾತಾವರಣದಲ್ಲಿ ನಾವು ಬದುಕಲಿಕ್ಕೆ, ಮುಂದೆ ಬರಲಿಕ್ಕೆ, ಜೊತೆಗೆ ಅದರ ಜೊತೆ ಸಮಾಜವನ್ನು ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭ ಇರುತ್ತಾ. ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಶೋಷಿತರು, ಧನಿಗಿರುತ್ತವ್ರಿಗೆ, ಎಲ್ಲ ಜಾತಿಯವರು, ಇದೇ ಜಾತಿ ಅಂತಲ್ಲ, ಯಾವ ಜಾತಿಯಲ್ಲಿ ಧ್ವನಿ ಇಲ್ಲ, ಯಾರು ಶೋಷಿತರು ಇದ್ದಾರೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಅಧ್ಯಕ್ಷತೆ ಮಾಡೋದಿದ್ದೀವಿ. ಯಾವಾಗ ಬೇಕಾದ್ರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದೆ, ನಾವಿದೆ, ತಾವು ಬರ್ಬೇಕಂತೇಳಿ ನನ್ನ ಮಾತು. ನಮಸ್ಕಾರ. ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸದಾ ಬದ್ಧ ಅಂತ ಹೇಳಿ ಮಾತನಾಡಿದರೆ ಮಾನ್ಯ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು. ಚಪ್ಪಾಳಿಕೆನ ಮತ್ತೊಮ್ಮೆ ಧನ್ಯವಾದ. ಬಂಧುಗಳೇ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿಯವರು, ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ, ಅದೇ ಮಾತನಾಡಿ ಹಾಸನ ಜಿಲ್ಲೆ ಆಶೀರ್ವಚನಕ್ಕೆ ಬೇಕಾಗಿ ಇವರಲ್ಲಿ ಭಕ್ತಿಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಕಾಡ್ಲೇಸ್ಕೊಡಿ.
ಎಲ್ಲೂ ಕೂಡ ಕೂತ್ಕೊಳ್ಳೋಣ. ಇದೀಗ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪೂಜೆಯಿಂದ ಆಶೀರ್ವಚನೆ. ಏಷದೇವ ವಿಶ್ವಕರ್ಮ ಮಹಾತ್ಮ ಸದಾತನಾರಾಗುಂತೆ ಸನ್ನಿವಿಷ್ಟಃ ವದ ಮನುಷ್ಯ ಮನಸಾ ತದ್ವಿದ್ರಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯ ಸಂಪನ್ನಂ ವೇದ ವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ಯಾವ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯಾಗಿರ್ತಕ್ಕಂಥ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಈ ಸಭೆಯಲ್ಲಿ ಆಗಮಿಸಿ ಉಪಸ್ಥಿತರಿದ್ದು ತಮ್ಮ ಹಿತವಚನಗಳನ್ನು ಹೇಳಿ ಸಮಾಜಕ್ಕೆ ಏನೆಲ್ಲ ಸರ್ಕಾರದಿಂದ ಸಿಗುತ್ತೆ ಎಲ್ಲವನ್ನ ನಾನು ಕೊಡಿಸಲಿಕ್ಕೆ ಮುಂದೆ ಇದ್ದೇನೆ ಅಂತಕ್ಕಂಥ ಮಾತನ್ನು ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು, ಮಾನ್ಯ ಉಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಉಪಸ್ಥಿತರಿದ್ದಾರೆ. ಹಾಗೆಯೇ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಸುಜ್ಞಾನ ಮೂರ್ತಿಯವರೇ, ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರ ವರ್ಗದವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಿಜವಾಗ್ಲೂ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದಿದೆ. ಬಂಧುಗಳೇ, ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವ ಇದು ಪ್ರಾರಂಭ ಆಗಲಿಕ್ಕೆ ಬಹಳಷ್ಟು ಹಿಂದಿನ ಪರಿಶ್ರಮಗಳು ಇದಕ್ಕೆ ಇದೆ. ಸುಮಾರು 20-22 ವರ್ಷಗಳ ಹಿಂದೆ ನಮ್ಮ ನಂಜುಂಡಿಯವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿ ಇಡೀ ಅವಾಗ ಇದ್ದಂಥ 29 ಜಿಲ್ಲೆಗಳಲ್ಲಿಯೂ ಕೂಡ ಪ್ರವಾಸವನ್ನು ಕೈಗೊಂಡು ಜಿಲ್ಲಾ ಸಮ್ಮೇಳನಗಳನ್ನು ನಡೆಸಿ ಆನಂತರ ಬೆಂಗಳೂರಿನಲ್ಲಿ ವಿಶ್ವಕರ್ಮ ಮಹಾಸಮ್ಮೇಳನವನ್ನು ಕೂಡ ಜರುಗಿಸಲಾಯಿತು. ಸುಮಾರು 2-3 ವರ್ಷಗಳ ನಿರಂತರ ಪ್ರಯತ್ನ ಅದು. ಬಹುಶಃ ಅದರ ಪ್ರತಿಫಲವಾಗಿ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಕ್ತು. ಅದರೊಳಗೆ ಇವತ್ತೇನು ನಮ್ಮ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಪಿ ಸುಜ್ಞಾನ ಮೂರ್ತಿಯವರು ಕುಳಿತಿದ್ದಾರೆ. ಇನ್ನೂ ಹಲವಾರು ಜನ ಮಾಜಿ ನಿಗಮದ ಅಧ್ಯಕ್ಷರುಗಳು ಕೂಡ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನಿಸ್ತದೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ನಮಗೆ ನೀಡಿತ್ತು ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನಿಸ್ತದೆ. ಹಾಗೆ ಸಮಾಜದ ಸಂಘಟನೆಯ ಒಂದು ಪ್ರಭಾವದಿಂದ ಈ ಒಂದು ಯಾವ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವು ಕೂಡ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬಹುಶಃ ನಾವು ಸಮ್ಮೇಳನಗಳನ್ನ ಮಾಡ್ತಕ್ಕಂಥ ಸಮಯದಲ್ಲಿ ನಾವೇ ನಮ್ಮ ನಂಜುಂಡಿಯವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ವಿ. ನಮ್ಮಲ್ಲಿ ಸಾಕಷ್ಟು ಜನ ಶಿಲ್ಪಿಗಳು ಆಗಿ ಹೋಗಿದ್ದಾರೆ. ಇಡೀ ನಾಡಿನಾದ್ಯಂತ ನಮ್ಮ ಶಿಲ್ಪಿಗಳ ಶಿಲ್ಪಗಳು ಕಂಗೊಳಿಸ್ತಾ ಇದ್ದಾವೆ. ಅಂತಹ ಶಿಲ್ಪಿಗಳಲ್ಲಿ ಮೇರು ಸದೃಶರಾಗಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯರನ್ನ ಸಮಾಜಕ್ಕೆ ಪರಿಚಯಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರ ಭಾವಚಿತ್ರ ಅನಾವರಣ ಮಾಡಬೇಕು ಅಂತಕ್ಕಂಥದ್ದಾಗಿ ನಾವು ಪ್ರಯತ್ನ ಮಾಡಿದ್ವಿ. ಬಹುಶಃ ಅದರ ಭಾವಚಿತ್ರವನ್ನ ನಿರ್ಮಾಣ ಮಾಡುವಾಗಲೂ ಕೂಡ ನಾವು ಅದರ ಹಿನ್ನೆಲೆಯನ್ನೆಲ್ಲ ಅಧ್ಯಯನ ಮಾಡಿ ಅವ್ರು ಹೇಗಿದ್ರು, ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲವನ್ನ ಗ್ರಹಿಸಿ ಒಂದು ಚಿತ್ರಣ ಹೀಗಿರ್ಬೇಕು ಅಂತಕ್ಕಂಥದ್ದನ್ನ
ಅವರು ಬೇಲೂರು ಚನ್ನಕೇಶವನ ವಿಗ್ರಹವನ್ನ ಕೆತ್ತುವಂತೆಯೇ ಇರಬೇಕು. ಅವರ ಶಿಲ್ಪದ ಉಪಕರಣಗಳು ಪಕ್ಕದಲ್ಲಿ ಇರಬೇಕು. ಬೇಲೂರಿನ ಅನೇಕ ಶಿಲಾಬಾಲಿಕೆಗಳು ಪಕ್ಕದಲ್ಲಿ ಇರಬೇಕು. ಇದನ್ನೆಲ್ಲವನ್ನ ಕೂಡ ಮನವರಿಕೆ ಮಾಡಿಸಿ ನಮ್ಮಲ್ಲಿ ಇದ್ದಂಥ ಚಿತ್ರಕಾರರು ಯಾವ ಚಿಕ್ಕಬಳ್ಳಾಪುರದ ಹತ್ರ ಇರ್ತಕ್ಕಂಥ ನಂದಿ ಕಪ್ಪಲಲ್ಲಿ ಇದ್ದಂಥ ನಮ್ಮ ಚಿತ್ರಕಾರರಾಗಿದ್ದಂಥ ನಮ್ಮ ಜ್ಞಾನಾನಂದರ ಸಹೋದರರಾಗಿದ್ದಂಥ ವೀರೇಂದ್ರ ಶಂಕರ್ ಅಲ್ಲ, ವೀರೇಂದ್ರ ಅವರ ಸಹೋದರರಾಗಿದ್ದಂಥ ಹೆಸರು ನಮ್ಗೆ ನೆನಪು ಬರ್ತಾ ಇಲ್ಲ. ಅವರಿಂದನೇ ಅವರಲ್ಲ, ವೀರೇಂದ್ರ ಅವರು, ವೀರೇಂದ್ರ ಜ್ಞಾನಾನಂದರ ಅಣ್ಣ ವೀರೇಂದ್ರ ಅವರು ಈ ಅಮರಶಿಲ್ಪಿ ಚಕಣಾಚಾರ್ಯ ಭಾವಚಿತ್ರವನ್ನ ನಿರ್ಮಾಣ ಮಾಡಿ ಕೊಟ್ಟಂತವ್ರು. ನಾವು ಅನೇಕ ಸಲ ಹೋಗಿ ಕರೆಕ್ಷನ್ ಮಾಡಿ ಹೀಗಿರ್ಬೇಕು ಅಂತ ಹೇಳಿದ್ವಿ. ವೀರೇಂದ್ರ ಅವರು ಈ ಚಿತ್ರವನ್ನು ಮಾಡಿಕೊಟ್ರು. ಬಹುಶಃ ಅದನ್ನ ಉದ್ಘಾಟನೆ ಮಾಡುವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಅವಾಗ ಕರಣ್ ಸಿಂಗ್ ರವರು ಮುಖ್ಯಮಂತ್ರಿ ಇದ್ರು. ಆಗ ನಾವು ಆರ್ಟ್ ಆಫ್ ಲಿವಿಂಗ್ ನ ನಮ್ಮ ರವಿಶಂಕರ್ ಗುರೂಜಿ ಅವರ ನೇತೃತ್ವದಲ್ಲಿ ಅದನ್ನ ಅನಾವರಣ ಮಾಡಿಸಿದ್ವಿ. ಬಹುಶಃ ಇವತ್ತು ಇಡೀ ನಾಡಿನಾದ್ಯಂತ ಆ ಚಿತ್ರ ಎಲ್ಲ ಕಡೆ ಆ ಸಂಸ್ಮರಣೋತ್ಸವದಲ್ಲಿ ಬಳಕೆ ಆಗ್ತಾ ಇದೆ. ಬಂಧುಗಳೇ, ಏನೇ ಇರಲಿ, ಸಮಾಜದ ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಏನೆಲ್ಲ ಬೇಕೋ ಅದು ಲಭ್ಯ ಆಗ್ತದೆ. ಅದನ್ನ ನಾವು ಜಾಗರೂಕವಾಗಿ ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜಕಣಾಚಾರ್ಯರ ಬಗ್ಗೆ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯರವರು ಸಂಶೋಧಕರು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಕೆಲವು ಮಾತುಗಳನ್ನು ಹೇಳಿ ನಮ್ಮ ಆಶ್ವಾಸನವನ್ನು ಮುಗಿಸ್ತೇವೆ. ಜಕಣಾಚಾರ್ಯರ ಒಂದು ಸ್ಥೂಲವಾಗಿರ್ತಕ್ಕಂಥ ಚಿತ್ರಣವನ್ನ ನಿಮ್ ಗಮನಕ್ಕೆ ತರ್ತೇವೆ. ಈಗಾಗಲೇ ನಿಮ್ಮೆಲ್ಲರಿಗೆ ಹೇಳಿದ ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯರ ಹುಟ್ಟೂರು ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ತುಮಕೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಕೈದಾಳ, ಒಂದು ಕ್ರೀಡಾಪುರ ಅಂತಕ್ಕಂಥದ್ದಾಗಿ ಕರೀತಾ ಇದ್ರು. ಅಲ್ಲಿ ಅವರ ಮನೆತನ ಇತ್ತು. ಅವರು ಬಹಳ ಪರಂಪರೆಯಿಂದ ಶಿಲ್ಪಗಳನ್ನ ಮಾಡ್ತಾ ಬಂದಂತ ಒಂದು ದೊಡ್ಡ ವಂಶ. ಅಲ್ಲಿ ಆ ಶಿಲ್ಪಗಳನ್ನ ಮಾಡ್ತಾ ಇದ್ದಂತ ಜಕಣಾಚಾರ್ಯರು, ಸಂಕ್ಷಿಪ್ತವಾಗಿ ನಾವು ಹೋಗ್ತೇವೆ, ಸಮಯ ಬಹಳಾಗಿದೆ, ಹೆಚ್ಚಿಗೆ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಕಾರಣಾಂತರದಿಂದ ಯಾವುದೋ ಕೌಟುಂಬಿಕ ಚಿಂತನೆಯಿಂದ ಮನೆಯ ಬಿಟ್ಟು ಹೊರಕ್ಕೆ ಬರ್ತಾರೆ. ಬರುವಾಗ ಅವರ ಪತ್ನಿ ಸೌಪರ್ಣಿಕಾದೇವಿ ತುಂಬ ಗರ್ಭಿಣಿ. ಹೊರಕ್ಕೆ ಬಂದು ಶಿಲ್ಪಗಳನ್ನ ಮುಂದುವರಿಸಿದ್ರು. ಅನಾಮಧೇಯ ವ್ಯಕ್ತಿ, ಹೆಸರನ್ನ ಎಲ್ಲಿ ಹೇಳ್ಕೊಂಡಿಲ್ಲ. ಎಲ್ಲ ಕಡೆ ಬರ್ತಾ ಅವರು ಈಗಿರ್ತಕ್ಕಂಥ ಹಳೆ ಬೀಡಿಗೆ ಬರ್ತಾರೆ. ಅಲ್ಲಿ ಹಳೆ ಬೀಡ ಅಂತ ಅಲ್ಲ, ಆಗ ಅದನ್ನ ದ್ವಾರ ಸಮುದ್ರ ಅಂತ ಕರೀತಾ ಇದ್ರು. ಅಲ್ಲಿ ಬಿಟ್ಟಿದೇವ ಅಂತಕ್ಕಂಥ ಜೈನ ದೊರೆ ಅದನ್ನ ಆಳ್ತಾ ಇದ್ರು. ಆ ಸಮಯದಲ್ಲಿ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯ ಹೇಳಿದಂತ ಶಿಲ್ಪಿಗಳೆಲ್ಲರೂ ಕೂಡ ಜಕಣಾಚಾರ್ಯರ ನೇತೃತ್ವದಲ್ಲೇ ತಮ್ಮ ಶಿಲ್ಪಗಳನ್ನು ಮಾಡ್ತಾ ಇದ್ರು. ಅವರ ಸಹಕಾರದಿಂದ ಅನಾಮಧೇಯ ವ್ಯಕ್ತಿಯಾಗಿದ್ದಂತ ಅಮರಶಿಲ್ಪಿ ಜಕಣಾಚಾರ್ಯರು ಹಳೆ ಬೀಡಿನಲ್ಲಿ, ಅಂದ್ರೆ ಅಂದಿನ ದ್ವಾರ ಸಮುದ್ರದಲ್ಲಿ ಜೈನ ಸಂಪ್ರದಾಯಕ್ಕೆ ಬೇಕಾದಂತ ಕೆಲವಾರು ಜೈನ ಬಸದಿಗಳನ್ನು ಮೊದಲು ನಿರ್ಮಾಣ ಮಾಡ್ತಾರೆ. ನೀವೆಲ್ಲ ನೋಡಿರ್ತೀರಿ, ಜೈನ ಬಸದಿಗಳಿದ್ದಾವೆ. ಆ ನಂತರ ಅವರ ಪತ್ನಿ ಶಾಂತಲಾದೇವಿ, ಆಕೆ ಶಿವನ ಆರಾಧಕಳು. ಹಾಗಾಗಿ ಅವಳ ಅಪೇಕ್ಷೆಯ ಮೇರೆಗೆ ಒಂದು ಶೈವ ದೇವಾಲಯ ಬೇಕು ಅನ್ನುವ ಕಾರಣಕ್ಕಾಗಿ ಈಗ ಇರ್ತಕ್ಕಂಥ ಹಳೆಬೀಡಿನಲ್ಲಿ ಈಗ ಇರ್ತಕ್ಕಂಥ ಶಾಂತಲೇಶ್ವರ ದೇವಾಲಯವನ್ನು ಕೂಡ ಆ ಬಿಟ್ಟಿದೇವ ನಿರ್ಮಾಣ ಮಾಡಿಸ್ತಕ್ಕಂಥ ಸಂದರ್ಭವನ್ನು ನಾವು ಕಾಣುತ್ತೇವೆ. ಅದಾದ ನಂತರ ಭವ್ಯವಾಗಿರ್ತಕ್ಕಂಥ ಹಳೆಬೀಡಿನ ಯಾವ ಶಾಂತಲೇಶ್ವರ ದೇವಾಲಯ ನಿರ್ಮಾಣ ಆಗಿತ್ತೋ ಆ ಸಮಯದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಂತ ರಾಮಾನುಜಾಚಾರ್ಯರು, ಆಗ ಕರ್ನಾಟಕ ಅಲ್ಲ ಮೈಸೂರು ಸೀಮೆ, ಇಲ್ಲಿಗೆ ಬಂದಂತ ಯಾವ ರಾಮಾನುಜಾಚಾರ್ಯರು ತಮ್ಮ ವೈಷ್ಣವ ಸಂಪ್ರದಾಯವನ್ನ ಬೆಳೆಸಬೇಕು ಅನ್ನುವ ಕಾರಣಕ್ಕಾಗಿ
ಆ ಶೈವ ದೇವಾಲಯಗಳನ್ನ ಮಾಡಬೇಕು, ವೈಷ್ಣವ ದೇವಾಲಯಗಳನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಂತ ಸಮರ್ಥ ದೊರೆಗಳು ಯಾರಿದ್ದಾರೆ, ಅಂತ ಪರಿಣಿತ ಶಿಲ್ಪಿಗಳು ಯಾರಿದ್ದಾರೆ ಅಂತ ಹುಡುಕಿ ಹುಡುಕಿ ಬರುವಾಗ ಅವರಿಗೆ ಆ ದ್ವಾರ ಸಮುದ್ರದಲ್ಲಿ ನಿರ್ಮಾಣ ಆಗಿದ್ದಂಥ ಶಾಂತಲೇಶ್ವರ ದೇವಾಲಯವನ್ನ ನೋಡ್ತಾರೆ, ಅವಾಕ್ಕಾಗ್ತಾರೆ, ಎಂತ ಭವ್ಯವಾದಂಥ ಸುಂದರ ಶಿಲ್ಪ ಅಂತ. ಆಗ ಆ ದೊರೆ ಬಿಟ್ಟಿದೇವ ಅವನಿಗೆ ಹೇಳ್ತಾರೆ, ನನಗೆ ಒಂದು ವೈಷ್ಣವ ದೇವಾಲಯ ಬೇಕು, ನೀನು ಇದೇ ಶಿಲ್ಪಿಗಳಿಂದ ನನಗೆ ಒಂದು ವೈಷ್ಣವ ದೇವಾಲಯವನ್ನ ನಿರ್ಮಾಣ ಮಾಡಿಸಿಕೊಡು, ಚನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಿಸಿಕೊಡು ಅಂತ ಕೇಳಿದಾಗ ಆ ಜೈನ ದೊರೆ ಬಿಟ್ಟಿದೇವ ಮಾಡ್ಕೊಡ್ತೇನೆ ಅಂತಕ್ಕಂಥದ್ದಾಗಿ ಹೋಗ್ತಾರೆ. ಅದಕ್ಕೆ ಇನ್ನೂ ಒಂದು ಅವರಿಗೆ ಹೆಚ್ಚು ರಾಮಾನುಜಾಚಾರ್ಯರ ಮೇಲೆ ಹೆಚ್ಚು ಅಭಿಮಾನ ಮತ್ತು ಭಕ್ತಿ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದ್ರೆ, ಆ ಬಿಟ್ಟಿದೇವನ ಮಗಳು ಅಪಸ್ಮಾರ ಕಾಯಿಲೆಯಲ್ಲಿ ಬಳಲ್ತಾ ಇರ್ತಾಳೆ. ಅವಳಿಗೆ ಚಿಕಿತ್ಸೆ ಆಶೀರ್ವಾದದ ಮುಖಾಂತರ ಪರಿಹರಿಸಿದಂತ ರಾಮಾನುಜಾಚಾರ್ಯರು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸವನ್ನ ಗಳಿಸಿ ದೇವಾಲಯವನ್ನ ಮಾಡಿಸಲಿಕ್ಕೆ ಮುಂದಾಗ್ತಾರೆ. ಜೈನ ದೊರೆ ಪತ್ನಿಯ ಅಪೇಕ್ಷೆಯ ಮೇರೆಗೆ ಶೈವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿಸ್ತಾರೆ, ಶಾಂತಲೇಶ್ವರ ದೇವಾಲಯ. ಈಗ ರಾಮಾನುಜಾಚಾರ್ಯರ ಒಂದು ಅತ್ಯಂತ ಅಭಿಮಾನದ ಶ್ರದ್ಧೆಯ ಪ್ರತೀಕವಾಗಿ ವೈಷ್ಣವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆ ಸಮಯದಲ್ಲಿ ರಾಮಾನುಜಾಚಾರ್ಯರು ಆ ಜೈನ ದೊರೆ ಬಿಟ್ಟಿದೇವನಿಗೆ ವೈಷ್ಣವ ಸಂಪ್ರದಾಯವನ್ನು ಬೋಧಿಸಿ ಬಿಟ್ಟಿದೇವನನ್ನ ವಿಷ್ಣುವರ್ಧನ ಅಂತಕ್ಕಂಥದ್ದಾಗಿ ನಾಮಕರಣವನ್ನು ಮಾಡ್ತಾರೆ. ಬಂಧುಗಳೇ, ಆ ವಿಷ್ಣುವರ್ಧನನ ಸಹಾಯದಿಂದ, ಅವನ ಸಹಕಾರದಿಂದ ಯಾವ ಈಗಿರ್ತಕ್ಕಂಥ ಬೇಲೂರಿನಲ್ಲಿರ್ತಕ್ಕಂಥ ಚನ್ನಕೇಶವ ದೇವಾಲಯವನ್ನ ಮಾಡಿಸ್ಲಿಕ್ಕೆ ಸಿದ್ಧರಾಗ್ತಾರೆ. ಆಗ ಬೇಲೂರು ಅಲ್ಲ, ವೇಲಾಪುರಿ. ಅಲ್ಲಿ ಆ ಚನ್ನಕೇಶವನ ದೇವಾಲಯದ ಕೆಲಸ ಪ್ರಾರಂಭ ಆಗ್ತದೆ. 100 ಜನ ಶಿಲ್ಪಿಗಳಿಂದೊಡಗೂಡಿ, ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯ ಹೇಳಿದಾಗೆ 100 ಹೆಸರುಗಳು ಅಲ್ಲಲ್ಲಿ ಇರ್ತಕ್ಕಂಥದ್ದನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಎಲ್ಲಿಯೂ ಕೂಡ ಜಕಣಾಚಾರ್ಯರ ಹೆಸರು ಇಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಜಕಣಾಚಾರ್ಯರು ಅವರು ಒಬ್ಬರು ಕಾಲ್ಪನಿಕ ವ್ಯಕ್ತಿಯೋ ಅಥವಾ ಸಹಜವಾಗಿ ಇದ್ದಂಥವರು ಅಂತಕ್ಕಂಥ ಅನುಮಾನಕ್ಕೆ ಈಡಾಗಿದೆಯಲ್ಲ. ಗಮನಿಸಿ ಬಂಧುಗಳೇ, ಇದು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಹೇಳಿ ನಮ್ಮ ಆಶ್ವಾಸನೆ ಮುಗಿಸುತ್ತಿದ್ದೇವೆ. ಕೆಲಸ ನಡೀತಾ ಇದೆ, ಅನಾಮಧೇಯ ವ್ಯಕ್ತಿ, 100 ಶಿಲ್ಪಿಗಳಿಂದ ಶಿಲ್ಪ ನಡೀತಾ ಇದೆ. ಈ ಕಡೆ ಕ್ರೀಡಾಪುರದಲ್ಲಿ, ಏನು ಕೈದಾಳ ಅಂತ ಕರಿತೇವೆ, ಕ್ರೀಡಾಪುರದಲ್ಲಿ ಆ ಜಕಣಾಚಾರ್ಯರ ಪತ್ನಿ ಸೌಪರ್ಣಿಕಾದೇವಿ ತುಂಬು ಗರ್ಭಿಣಿ. ಜಕಣಾಚಾರ್ಯರು ಹೊರಕ್ಕೆ ಬರುವಾಗ ಗರ್ಭಿಣಿ. ಆ ನಂತರ ಗಂಡು ಮಗು ಜನನ ಆಗ್ತದೆ. ಅವನೇ ಟಂಕಣ್ಣಾಚಾರ್ಯ. ಆ ಟಂಕಣ್ಣಾಚಾರ್ಯ ಬಾಲ್ಯದಲ್ಲಿ ಸಣ್ಣ ಮಗುವಾಗಿದ್ದಾಗ ಪ್ರತಿನಿತ್ಯ ತಾಯಿಯನ್ನ ಕೇಳ್ತಾ ಇರ್ತಾನೆ. ಆಚೆ ಈಚೆ ಮಕ್ಕಳು ಕೇಳ್ತಾ ಇರ್ತಾರೆ, ನೀನ್ ಯಾರು, ನಿಮ್ಮ ಅಪ್ಪ ಯಾರು, ಅಮ್ಮ ಯಾರು ಅಂತ. ಒಂದು ಅಮ್ಮನನ್ನು ಕೇಳ್ತಾ ಇರ್ತಾನೆ, ಅಮ್ಮ ನಮ್ಮಪ್ಪ ಯಾರು ಏನು ಅಂತ. ಸಣ್ಣ ಬಾಲಕನಾಗಿದ್ದಂತ ಟಂಕಣ್ಣಾಚಾರ್ಯಗೆ ಆ ತಾಯಿ ಹೇಳ್ತಿರ್ತಾಳೆ, ಸೌಪರ್ಣಿಕಾದೇವಿ ಎಲ್ಲೋ ಹೋಗಿದ್ದಾರಪ್ಪ, ದೇವಾಲಯ ಮಾಡಕ್ ಹೋಗಿದ್ದಾರೆ, ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇರ್ತಾಳೆ. ಕೀಳಿ ಕೀಳಿ ಅದನ್ನೇ ಅವನು ಸುಮ್ಮನಿರ್ಲಿಕ್ಕೆ ಆಗ್ಲಿಲ್ಲ. ಅವರ ತಾತ ಅವರು ನಾಗಲಿಂಗಾಚಾರ್ಯರು ಅಂತ, ಅವರ ಸಹಾಯದಿಂದ ಅವನು ಕೂಡ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದ. ಅವನು ಒಂದು ದಿನ ಬೆಳೆದು ನಿಂತ ಮಗ ತಂದೆಯ ಮುಂದೆ ನಿಂತು, ತಾಯಿಯ ಮುಂದೆ ನಿಂತು ಕೇಳ್ತಾನೆ, ಅಮ್ಮ ಪ್ರತಿನಿತ್ಯ ನೀನು ಇದನ್ನೇ ಹೇಳ್ತಾ ಇದ್ದೀಯ, ನಮ್ಮಪ್ಪ ಯಾರು ಹೇಳು, ಎಲ್ಲಿ ಹೋದ್ರು ಹೇಳು ಅಂತಕ್ಕಂಥದ್ದಾಗಿ ಆ ಸೌಪರ್ಣಿಕಾ ದೇವಿಯ ಮುಂದೆ, ಅಮ್ಮನ ಮುಂದೆ ನಿಂತು ಕೇಳುವಾಗ ಬೆಳೆದು ನಿಂತ ಮಗನ ಎದುರಿನಲ್ಲಿ ನಿಂತಂತ ತಾಯಿಗೆ ಕಣ್ಣಲ್ಲಿ ನೀರು ಬರ್ತದೆ. ಹೇಳ್ತಾಳೆ, ಇಲ್ಲ ಮಗು, ನೀನು ಇನ್ನೂ ನನ್ನ ಗರ್ಭದಲ್ಲಿಯೇ ಇರುವಾಗ ನಿನ್ನ ತಂದೆಯಾಗಿರ್ತಕ್ಕಂಥವರು ಮನೆಯನ್ನ ಬಿಟ್ಟು ಹೊರಕ್ಕೆ ಹೋದ್ರು, ಎಲ್ಲಿ ಹೋದ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರ ಹೆಸರು ಜಕಣಾಚಾರ್ಯರು ಅಂತ ಹೇಳಿಬಿಟ್ರು. ಆಗ್ಲೇ ಪ್ರತಿಜ್ಞೆ ಮಾಡಿದ ಅವನು, ಎಲ್ಲಿದ್ದರೂ ಸರಿ ನನ್ನ ತಂದೆಯನ್ನ ಹುಡುಕಿ ತರ್ತೇನೆ ಅಂತಕ್ಕಂಥದ್ದಾಗಿ ಪ್ರತಿಜ್ಞೆ ಮಾಡಿ ಮನೆಯಿಂದ ಹೊರ ಹೋಗ್ತಾನೆ. ಹೋದಂತ ಟಂಕಣ್ಣಾಚಾರ್ಯ ಎಲ್ಲೆಲ್ಲಿ ಶಿಲ್ಪಗಳು ನಡೀತಾ ಇದೋ ಅದನ್ನೆಲ್ಲ ನೋಡ್ತಾ 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 ಬಂದ. ಅಷ್ಟೊತ್ತಿಗಾಗ್ಲೇ ಜಕಣಾಚಾರ್ಯರು ನಾಡಿನಾದ್ಯಂತ ಸುತ್ತುವರಿದು
ಸುಮಾರು 5-6ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಈ ಕಡೆ ಇದ್ದಂತ ದೇವಾಲಯಗಳನ್ನೆಲ್ಲ ವೀಕ್ಷಣೆ ಮಾಡಿರ್ತಾರೆ. ಪಟ್ಟದಕಲ್ಲಿನಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಮಾಡೆಲ್ಗಳಿದ್ದಾವೆ. ದೇವಾಲಯದ ಒಂದು ನಕಾಶೆ ಚಿತ್ರಗಳು ಬೇರೆ ಬೇರೆ ಇದ್ದಾವೆ. ಅದನ್ನೆಲ್ಲ ಅಧ್ಯಯನ ಮಾಡಿದಂತ ಜಕಣಾಚಾರ್ಯರು ಅದಕ್ಕಿಂತ ಹೆಚ್ಚಿನ ಕುಸರಿ ಕೆಲಸಗಳನ್ನ, ಭವ್ಯವಾಗಿರ್ತಕ್ಕಂಥ ದೇವಾಲಯಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟಂತ ಅವರು ಹಳೆಬೀಡಿನಲ್ಲೂ ಮುಗಿಸಿದ್ರು, ಬೇಲೂರಿನಲ್ಲಿಯೂ ಕೂಡ ನಡೆಸ್ತಾ ಇದ್ದಾರೆ. ಅನಾಮಧೇಯ ವ್ಯಕ್ತಿ, ಹೆಸರನ್ನು ಹೇಳ್ಕೊಂಡಿಲ್ಲ, 100 ಜನ ಶಿಲ್ಪಿಗಳಿಂದ ಒಡಗೂಡಿ ಕೆಲಸ ನಡೀತಾ ಇದೆ. ಈ ಹುಡುಗ ಎಲ್ಲ ಕಡೆ ಹುಡುಕಿ ಹುಡುಕಿ ಬಂದ, ಈ ಬೇಲೂರಿಗೆ ಬರ್ತಾನೆ. ಬೇಲಾಪುರಿ ಬಂದ, ಭವ್ಯವಾಗಿರ್ತಕ್ಕಂಥ ದೇವಾಲಯ ನಡೀತಾ ಇದೆ, ಸುಂದರವಾಗಿರ್ತಕ್ಕಂಥ ಶಿಲ್ಪಗಳು ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ ಬಂದು ನೋಡಿದಂತ ಡಂಕಣ್ಣಾಚಾರ್ಯ ಎಲ್ಲ ಕಡೆ ನೋಡ್ತಾ ನೋಡ್ತಾ ಬಂದ, ಒಬ್ಬ ಶಿಲ್ಪಿಯನ್ನ ಕೇಳ್ದ. ಈ ಎಲ್ಲ ಶಿಲ್ಪಿಗಳ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಸ್ಥಪತಿ ಯಾರು ಅಂದ. ಸ್ಥಪತಿಗಳು ಅಂದ್ರೆ ಅವ್ರಿಗೆಲ್ಲ ಜ್ಞಾನ ಗೊತ್ತಿರಬೇಕು. ಎಲ್ಲ ಶಾಸ್ತ್ರಗಳು, ಉಪನಿಷತ್ತುಗಳು, ವೇದಗಳು, ಶಿಲ್ಪಶಾಸ್ತ್ರ, ನಾಟ್ಯಶಾಸ್ತ್ರ, ಸಂಗೀತ ಶಾಸ್ತ್ರ ಎಲ್ಲವೂ ಕೂಡ ಗೊತ್ತಿರಬೇಕು. ಸ್ಥಪತಿ ಯಾರು ಅಂತ ಕೇಳ್ದ. ಆ ಶಿಲ್ಪಿ ಹೇಳ್ತಾನೆ, ಇಲ್ಲ ಅವರ ಹೆಸರು ನಮಗೆ ಗೊತ್ತಿಲ್ಲ, ನೋಡಿ ಅಲ್ಲಿ ಕುಳಿತುಕೊಂಡು ಚನ್ನಕೇಶವನ ವಿಗ್ರಹವನ್ನ ಕೆತ್ತುತ್ತಾ ಇದ್ದಾರೆ, ಮೂಲ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡತಕ್ಕಂಥ ವಿಗ್ರಹವನ್ನ ಕೆತ್ತುತ್ತಾ ಇದ್ದಾರಲ್ಲ, ಅವರೇ ನಮ್ಮ ಗುರುಗಳು, ಅವರೇ ನಮ್ಮ ಸ್ಥಪತಿ ಅಂತ ಹೇಳ್ದ. ಈ ಹುಡುಗ ಅಲ್ಲಿಗೆ ಹೋಗ್ತಾನೆ. ಹೋಗಿ ಆ ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ, ಆ ಚನ್ನಕೇಶವನ ವಿಗ್ರಹವನ್ನ ನಿರ್ಮಾಣ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಷ್ಟೊತ್ತಿಗಾಗ್ಲೇ ಅದರ ಕೆಲಸವನ್ನೆಲ್ಲ ಮುಗಿಸಿ ಇನ್ನೇನು ಸುಂದರ ಕುಸರಿ ಕೆಲಸದಲ್ಲಿ ತನ್ಮಯರಾಗಿರ್ತಾರೆ ಜಕಣಾಚಾರ್ಯರು. ಅನಾಮಧೇಯ ವ್ಯಕ್ತಿ ನೋಡ್ತಾ ನೋಡ್ತಾ ನಿಂತಿದ್ದ. ನೋಡ್ತಾ ನೋಡ್ತಾ ಆ ಹುಡುಗ ಒಂದು ಮಾತು ಹೇಳ್ತಾನೆ, ಡಂಕಣ್ಣಾಚಾರ್ಯ, ಶಿಲ್ಪಿಗಳೇ, ನಿಮ್ಮ ಶಿಲೆಯಲ್ಲಿ ದೋಷ ಇದೆಯಲ್ಲ ಅಂದ. ತನ್ಮಯರಾಗಿ ಕೆತ್ತುತ್ತಾ ಇದ್ದಂತ ಜಕಣಾಚಾರ್ಯರು ಒಂದು ಸಲ ಕತ್ತೆತ್ತಿ ನೋಡ್ತಾರೆ, ಒಬ್ಬ ಬಾಲಕ ನಿಂತಿದ್ದಾನೆ. ಹೇಳಿದ್ರು ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ, ನೋಡು ಮಗು, ನಾನು ಸಾವಿರಾರು ವಿಗ್ರಹಗಳನ್ನು ಮಾಡಿದ್ದೇನೆ, 10 ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದೇನೆ, ನನ್ನ ಶಿಲ್ಪದ ಶಿಲೆಯಲ್ಲಿ ದೋಷವನ್ನ ಎಣಿಸಬೇಡ ಅಂದ್ರು. ಕೇಳಲಿಲ್ಲ ಹುಡುಗ. ಇಲ್ಲ ಶಿಲ್ಪಿಗಳೇ, ಈ ಶಿಲ್ಪದಲ್ಲಿ ದೋಷ ಇದ್ದೇ ಇದೆ ಎಂದ. ಆಗ ಜಕಣಾಚಾರ್ಯ ಹೇಳ್ತಾರೆ, ನೋಡು ಮಗು, ನನ್ನ ಶಿಲ್ಪದ ಶಿಲೆಯಲ್ಲಿ ದೋಷ ಎಣಿಸ್ತಾ ಇದೆಯಲ್ಲ, ಇದರಲ್ಲಿ ಏನಾದ್ರೂ ದೋಷ ಇತ್ತು ಅಂತ ಅಂದ್ರೆ ಇಷ್ಟೊಂದು ಶಿಲ್ಪಗಳನ್ನ ಮಾಡಿರ್ತಕ್ಕಂಥ ನನ್ನ ಕೈಯನ್ನ ಕತ್ತರಿಸ್ಕೊಂಡ್ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಜಕಣಾಚಾರ್ಯರು. ಹೆಸರು ಹೇಳ್ಕೊಂಡಿಲ್ಲ ಅನಾಮಧೇಯ ವ್ಯಕ್ತಿ. ಹುಡುಗ ಹೇಳ್ತಾನೆ, ಶಿಲ್ಪಿಗಳೇ, ಈ ಶಿಲೆಯಲ್ಲಿ ದೋಷ ಇಲ್ಲ ಅಂತಾದ್ರೆ ನಾನು ಶಿರಶ್ಛೇದನವನ್ನೇ ಮಾಡ್ಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಡಂಕಣ್ಣಾಚಾರ್ಯ ಮಗ, ಗೊತ್ತಿಲ್ಲ ಅಪ್ಪ ಮಗ ಅಂತ. ಕೆಲಸ ನಿಂತೋಯ್ತು. ಈ ವಿಚಾರ ಅರಮನೆಗೆ ಹೋಯ್ತು. ವಿಷ್ಣುವರ್ಧನ ರಾಜ ಬಂದು ನೋಡ್ತಾರೆ, ಕೆಲಸ ನಿಂತು ಹೋಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು, ಮಗು ಹಠ ಮಾಡಬೇಡ, ಅವರ ಅನುಭವ ನನಗೆ ಗೊತ್ತಿದೆ, ಅವರಿಂದ ಬಹಳಷ್ಟು ಶಿಲ್ಪ ಕಾರ್ಯಗಳನ್ನ ಮಾಡಿಸಿದ್ದೇನೆ, ವಸತಿಗಳನ್ನ ಮಾಡಿಸಿದ್ದೇನೆ, ದೇವಾಲಯಗಳನ್ನ ಮಾಡಿಸಿದ್ದೇನೆ, ನನಗೆಲ್ಲವೂ ಗೊತ್ತಿದೆ, ಅವರ ಶಿಲ್ಪದಲ್ಲಿ ದೋಷವನ್ನ ಎಣಿಸ್ಬೇಡ ಅಂತ ಬಿಟ್ಟಿದೇವ ಅಂದ್ರೆ ವಿಷ್ಣುವರ್ಧನ ಹೇಳ್ತಾರೆ. ಕೇಳಲಿಲ್ಲ ಹುಡುಗ. ಇಲ್ಲ ಮಹಾಸ್ವಾಮಿ, ದೋಷ ಇದ್ದೇ ಇದೆ ಅಂದ. ಅಷ್ಟೊತ್ತಿಗೆ ಶಾಂತಲಾದೇವಿ ಬರ್ತಾರೆ. ಶಾಂತಲಾದೇವಿ ಆ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿ. ಅವರು ಬಂದು ಹೇಳ್ತಾರೆ, ನೋಡು ಮಗು, ಇವರ ಶಿಲ್ಪದ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇದೆ, ನೀನು ಅವರ ಶಿಲ್ಪದ ಶಿಲೆಯಲ್ಲಿ ದೋಷವನ್ನ ಎಣಿಸಬೇಡ ಅಂದ್ರು. ಕೇಳಲಿಲ್ಲ ಹುಡುಗ. ತಾಯಿ, ದೋಷ ಇದ್ದೇ ಇದೆ ಎಂದ. ಆ ಯಾವ ಶಾಂತಲಾದೇವಿ ಅಪ್ರತಿಮ ನಾಟ್ಯಗಾರ್ತಿ. ಆಕೆ ಪ್ರತಿದಿನ ಅರಮನೆಯಿಂದ ಮೇಡೆಯಲ್ಲಿ ಬಂದು ಶಿಲ್ಪಾಕಾರದಲ್ಲಿ ನಿಂತು ಜಕಣಾಚಾರ್ಯರ ಮುಂದೆ ನಾಟ್ಯ ಭಂಗಿಗಳನ್ನ ವಿನ್ಯಾಸ ಮಾಡ್ತಾ ಇದ್ರು. ನಮ್ಮ ಆನಕ್ರು ಸಾಹಿತಿಗಳು ಇದನ್ನ ತಮ್ಮ ನಾಟ್ಯ ಸಾಮ್ರಾಜ್ಞಿ ಶಾಂತಲಾದೇವಿ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿನಿತ್ಯ ಬಂದು ನಾಟ್ಯ ಭಂಗಿಗಳನ್ನ ವಿನ್ಯಾಸ ಮಾಡ್ತಾ ಇತ್ತು ಯಾವ ಶಾಂತಲಾದೇವಿ ಅಂತ. ಇವತ್ತು ಬೇಲೂರಿನಲ್ಲಿರ್ತಕ್ಕಂಥ ಮದನಿಕೆಗಳನ್ನ ನಾವೇನ್ ನೋಡ್ತೇವಲ್ಲ, ಅದೆಲ್ಲವೂ ಕೂಡ ಆಕೆಯ ನಾಟ್ಯ ಭಂಗಿಗಳ ವಿನ್ಯಾಸಗಳು. ಆಕೆ ಹೇಳಿದ್ರು ಕೇಳಲಿಲ್ಲ.
ಅಷ್ಟೊತ್ತಿಗೆ ರಾಮಾನುಜಾಚಾರ್ಯರೇ ಬಂದು ಮಗು ಹಠ ಮಾಡಬೇಡ, ಪ್ರತಿಷ್ಠಾಪನೆಗೆ ನೀನು ಕೆಲವೇ ಸಮಯ ಇದೆ, ಹಠ ಮಾಡಬೇಡ ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ದೋಷ ಇದ್ದೇ ಇದೆ ಅಂತ ಎಲ್ಲರಿಗೂ ಒಂದೇ ಮಾತು ಹೇಳ್ತಿದ್ದಾನೆ. ಆಯ್ತು ತೋರಿಸು ಅಂದ್ರು. ತೋರಿಸ್ಲಿಕ್ಕೆ ದಿನ ನಿಶ್ಚಯ ಆಯ್ತು. ಯಾರೋ ಎಲ್ಲರಿಗೆ ಪ್ರಚಾರ ಮುಟ್ತು, ಆಚೆ ಈಚೆ ಜನರಿಗೆಲ್ಲ. ಯಾರೋ ಒಬ್ಬ ಹುಡುಗ ಬಂದು ಇನ್ನೇನು ಪ್ರತಿಷ್ಠಾಪನೆಗೆ ಹತ್ತಿರ ಇರ್ತಕ್ಕಂಥ ಸಮಯದಲ್ಲಿ ಆ ಮುಖ್ಯ ವಿಗ್ರಹದಲ್ಲಿ ದೋಷ ಇದೆ ಅಂತಕ್ಕಂಥದ್ದಾಗಿ ಹೇಳ್ಬಿಟ್ಟಿದ್ದಾನಂತೆ. ಕೆಲಸ ನಿಂತು ಹೋಗಿದೆಯಂತೆ, ಅದರಲ್ಲಿ ದೋಷ ತೋರಿಸ್ತಾನಂತೆ ಅಂತಕ್ಕಂಥದ್ದು ಎಲ್ಲ ಕಡೆ ಪ್ರಸರಿಸಿ ಹೋಗಿತ್ತು. ಒಂದು ದಿನ ನಿಶ್ಚಯ ಆಯ್ತು, ತೋರಿಸು, ಅದರಲ್ಲಿ ದೋಷವನ್ನ ತೋರಿಸು ಅಂದ್ರು. ಹುಡುಗ ಒಂದು ವೇದಿಕೆಯ ಮೇಲೆ ನಿಂತ್ಕೊಳ್ತಾನೆ, ವಿಗ್ರಹವನ್ನ ಇಟ್ಕೊಂಡು ಅದಕ್ಕೆ ಗಂಧವನ್ನ ತೆಯ್ದು ಆ ಪಾದ ತಲ ಮಸ್ತಕ ಬಳಿತಾನೆ. ತಲೆಯಿಂದ ಪಾದದವರೆಗೆ ಗಂಧವನ್ನ ಬಳಿದು ಇಟ್ಟ. ಎಲ್ಲ ಕಡೆ ಒಣಗ್ತಾ ಬಂತು, ನಾಭಿಯಲ್ಲಿ ಒಣಗಲಿಲ್ಲ. ಆಗ ಹೇಳ್ತಾನೆ, ನೋಡು ಈ ಜಾಗದಲ್ಲಿ ದೋಷ ಇದೆ ಎಂದ, ತೋರಿಸು ಅಂದ್ರು. ಒಂದು ಉಳಿ ಸುತ್ತಿಗೆ ತಗೊಂಡು ಹೊಡಿತಾನೆ. ಹೊಡೆದ ತಕ್ಷಣದಲ್ಲಿ ಅಲ್ಲಿಂದ ನೀರು, ಒಂದಷ್ಟು ಮರಳು, ಒಂದು ಕಪ್ಪೆ ಈಜಾಗಿ ಬರುತ್ತೆ. ನೋಡಿದ ತಕ್ಷಣದಲ್ಲಿ ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ ಪ್ರತಿಜ್ಞೆ ಮಾಡಿದ್ರಲ್ಲ, ಉಳಿಯಿಂದ ಕೈಗೆ ಹಾಕೊಂಡ್ಬಿಟ್ರು. ಓಡಿ ಬಂದು ರಾಮಾನುಜಾಚಾರ್ಯರು ಕೈ ಇಟ್ಕೊಂಡು ಹೇಳ್ತಾರೆ, ತಾಳಿ ಶಿಲ್ಪಿಗಳೇ. ಹುಡುಗನನ್ನ ಕೇಳಿದ್ರು, ಮಗು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಅಪ್ರತಿಮವಾಗಿರ್ತಕ್ಕಂಥ ಶಿಲ್ಪದ ಜ್ಞಾನ ಪ್ರತಿಭೆಯನ್ನ ಪಡೆದಿರ್ತಕ್ಕಂಥ ನೀನು ಎಲ್ಲೋ ಒಬ್ಬ ದೊಡ್ಡ ಶಿಲ್ಪ ಮನೆತನದವನೇ ಇರಬಹುದು. ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು ಎಲ್ಲ ಕೇಳಿದ್ರು. ಆಗ ಹೇಳ್ತಾನೆ, ಹೌದು ನಾನು ಕ್ರೀಡಾಪುರದಿಂದ ಬಂದಿದ್ದೇನೆ. ನನ್ನ ತಂದೆ, ನಾನಿನ್ನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮನೆ ಬಿಟ್ಟು ಹೊರಕ್ಕೆ ಹೋದ್ರು ಅಂತ ನಮ್ಮ ತಾಯಿ ಹೇಳಿದ್ದು. ನಾನು ಅವರನ್ನು ಹುಡುಕಿ ಬಂದೆ. ನಾನು ನನ್ನ ತಾತನಾಗಿರ್ತಕ್ಕಂಥ ನಾಗಲಿಂಗಾಚಾರ್ಯರ ಸಹಾಯದಿಂದ ಶಿಲ್ಪವನ್ನ ಅಧ್ಯಯನ ಮಾಡಿದೆ. ನನಗೆ ಅಂತ ಅನುಭವ ಬರಲಿಕ್ಕೆ ನಮ್ಮ ಮನೆತನವೇ ಕಾರಣ ಆಗಿದೆ ಅಂತ ಹೇಳ್ದ. ಕೊನೆಯಲ್ಲಿ ಹೇಳ್ತಾನೆ, ನನ್ನ ತಂದೆ ಹೆಸರು ಜಕಣಾಚಾರ್ಯರು ಅಂದುಬಿಟ್ಟ. ಹೇಳಿದ ತಕ್ಷಣದಲ್ಲಿ ಎದುರಿಗೆ ನಿಂತಿದ್ದಂತ ಜಕಣಾಚಾರ್ಯರ ಕಣ್ಣಲ್ಲಿ ನೀರು ಬರ್ತದೆ. ತಂದೆ ಮಕ್ಕಳು ಅಂತ ಗೊತ್ತಾಗ್ತದೆ. ಆಲಿಂಗನ ಮಾಡ್ಕೊಳ್ತಾರೆ, ನೊಂದ ಕೈಯಿಂದಲೇ ಆಲಿಂಗನ ಮಾಡ್ಕೊಳ್ತಾರೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರೆ, ನೋಡು ರಾಮಾನುಜಾಚಾರ್ಯರು ಜಕಣಾಚಾರ್ಯ ಹೇಳ್ತಾರೆ, ಜಕಣಾಚಾರ್ಯರೇ ನೀವು ಸೋತಿಲ್ಲ. ಯಾಕೆ ಸೋತಿಲ್ಲ ಅಂದ್ರೆ, ಒಬ್ಬ ತಂದೆ ಮಗನಿಂದ ಸೋಲನ್ನ ಅನುಭವಿಸಿದರೆ ಅದು ತಂದೆಗೆ ಕೀರ್ತಿಯೇ ಹೊರತು ಸೋಲಲ್ಲ ಅಂತ ಹೇಳಿದ್ರು. ಆಗ ನೊಂದ ಕೈಗೆ ಔಷಧೋಪಚಾರಗಳನ್ನ ಮಾಡಿಕೊಂಡು ತಂದೆ ಮಕ್ಕಳಿಬ್ಬರೂ ಸೇರಿ ಈಗ ಬೇಲೂರಿನ ಚನ್ನಕೇಶವ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಪ್ರಧಾನ ವಿಗ್ರಹವನ್ನ ಇಬ್ಬರು ಸೇರಿ ಕೆತ್ತಾರೆ. ಇಬ್ಬರು ಸೇರಿ ಕೆತ್ತಿ ಪ್ರತಿಷ್ಠಾಪನೆ ಆಗ್ತದೆ. ಆಗ ಶಾಂತಲಾದೇವಿ ಬಂದು ನೋಡ್ತಾಳೆ. ಈ ಕಪ್ಪೆ ಇದ್ದಂತ ಚನ್ನಿಗ್ರಾಯ ಇತ್ತಲ್ಲ, ಕಪ್ಪೆ ಚನ್ನಿಗ್ರಾಯ ಅಂತ ಕೇಳಿದ್ದೀರಿ. ಬೇಲೂರಿಗೆ ಹೋದ ತಕ್ಷಣ ಆಬಾಲ ವೃದ್ಧರಾಗಿ ಹೇಳ್ತಾರೆ ಕಪ್ಪೆ ಚನ್ನಿಗ್ರಾಯನ ಕಥೆಯನ್ನ. ಕೆಲವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಕಲ್ಲಿನಿಂದ ಕಪ್ಪೆ ಹೊರಗೆ ಬರ್ಲಿಕ್ಕೆ ಸಾಧ್ಯವಾ ಅಂತ. ಯಾಕೆ ಸಾಧ್ಯ ಇಲ್ಲ? ನಾವು ಮಳೆಗಾಲದಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಅನೇಕ ಪ್ರಾಣಿಗಳನ್ನ, ಕಪ್ಪೆಗಳನ್ನ, ಕ್ರಿಮಿಕೀಟಗಳನ್ನ ನಾವು ನೋಡ್ತೇವೆ. ಕಪ್ಪೆಯ ಜೀವನಾಂಶ ಹೇಗೆ ಕಲ್ಲಿನೊಳಗೆ ಇರ್ತದೆ ಅಂತಕ್ಕಂಥದ್ದಕ್ಕೆ ಅನೇಕ ಸಾಕ್ಷಿಗಳು ಕೂಡ ಇದ್ದಾವೆ. ಆ ಕಲ್ಲಿನ ಪದರದಲ್ಲಿ ಒಳಕ್ಕೆ ಹೋದಂತ ಕಪ್ಪೆಯ ಮೊಟ್ಟೆಗಳು ಮರಿಯಾಗ್ಲಿಕ್ಕೆ ಸಾಧ್ಯ ಉಂಟು. ದಾಸರಂದು ಕಥೆ ಒಂದ್ ಕಡೆ ಹೇಳ್ತಾರೆ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರವನ್ನಿತ್ತವರು ಯಾರೋ ಅಂತಕ್ಕಂಥ ದಾಸರ ಪದ ಕೇಳಿದ್ದೀರಿ ನೀವು. ವೈಜ್ಞಾನಿಕವಾಗಿ ಕೂಡ ಕಲ್ಲಿನ ಪದರದಲ್ಲಿ ಸೇರಿ ಕಪ್ಪೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಚಿಂತನೆ ಮಾಡಬಹುದಾಗಿದೆ. ಅಂತಹ ಕಪ್ಪೆ ಚನ್ನಿಗ್ರಾಯ ಅದನ್ನ ವ್ಯರ್ಥ ಮಾಡಬಾರದು ಅಂತ ಹೇಳಿ ಆ ಶಾಂತಲಾದೇವಿ ಏನ್ ಮಾಡ್ತಾಳೆ, ಪಕ್ಕದಲ್ಲಿ ಇನ್ನೊಂದು ಚನ್ನಕೇಶವನ ದೇವಾಲಯವನ್ನೇ ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಅದನ್ನ ಸುಮ್ಮನೆ ಸಾಂಕೇತಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಪೂರ್ವಕವಾಗಿ ಪೂಜೆಗೆ ಯೋಗ್ಯ ಅಲ್ಲದೇ ಇದ್ರು ಕೂಡ ಹಾಗೆ ನಿರ್ಧಾರರಾಗಿರ್ತಕ್ಕಂಥ ಆ ಅಮರ ಶಿಲ್ಪಿ ಜಕಣಾಚಾರ್ಯರು ನಿಜವಾಗ್ಲೂ ಸತ್ಯವಾಗಿ ನಡೆದುಕೊಂಡು ಬಂದಂತ ಕತೆ ಇಲ್ಲಿ ಇರುವಾಗ ಚರಿತ್ರೆಯನ್ನ ಸರಿಯಾಗಿ ಅಧ್ಯಯನ ಮಾಡದಲೇ ಹೋಗಿದ್ದಂತದ್ದನ್ನ ಇಲ್ಲಿ ಗಮನಿಸಬಹುದು. ಇನ್ನೊಂದು ಕಾರಣ ಇರಬಹುದು ಏನು,
ಇತಿಹಾಸಜ್ಞರು ಇನ್ನೊಂದು ವಿಚಾರವನ್ನು ಬರೀತಾರೆ. ಈ ಬೇಲೂರು ಹಳೆಯಬೀಡು ಸಂಬಂಧಪಟ್ಟಂತ ಹೊಯ್ಸಳ ಶಿಲ್ಪಕ್ಕೆ ಸಂಬಂಧಪಟ್ಟಂತ ಸುಮಾರು 700 ಶಾಸನಗಳು ಭಗ್ನವಾಗಿದ್ದಾವೆ ಅಂತ ಬರೀತಾರೆ. ಬಹುಶಃ ಅಲ್ಲಿ ಭಗ್ನ ಆಗಿರ್ಬಹುದೋ ಏನೋ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇವೆ ಅಂತ ಅಂದ್ರೆ, ಇವತ್ತು ಅಂತ ಭವ್ಯವಾಗಿರ್ತಕ್ಕಂಥ ಶಿಲ್ಪವನ್ನ ಕೊಟ್ಟಂತ ಆ ಅಮರ ಶಿಲ್ಪಿ ಜಕಣಾಚಾರ್ಯರು ವಿಶ್ವಕರ್ಮ ವಂಶದಿಂದಲೇ ಬಂದವರು ಅಂತಕ್ಕಂಥದಕ್ಕೆ ಅನೇಕ ಪುರಾವೆಗಳು ಇವತ್ತು ಇದ್ದಾವೆ. ಆ ನಂತರ ತಂದೆ ಮಕ್ಕಳಿಬ್ಬರು ಸೇರಿ ತಮ್ಮ ಸ್ವಂತ ಊರಾಗಿರ್ತಕ್ಕಂಥ ಕೈದಾಳಕ್ಕೆ ಹೋದರು. ಆಗ ಕ್ರೀಡಾಪುರ ಅಲ್ಲಿ ಹೋಗಿ ಇನ್ನೊಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ಈಗಲೂ ಕೂಡ ನೀವಲ್ಲಿ ನೋಡ್ತೀರಿ, ಭವ್ಯವಾಗಿರ್ತಕ್ಕಂಥ ದೊಡ್ಡ ಚನ್ನಕೇಶವನ ವಿಗ್ರಹ. ತಂದೆ ಮಕ್ಕಳಿಬ್ಬರು ಕೂಡ ಸೇರಿ ಆ ನೊಂದ ಕೈಯಿಂದಲೇ ಆ ವಿಗ್ರಹವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿ ಪ್ರತಿಷ್ಠಾಪನೆ ಆದ ತಕ್ಷಣ ಇವರಿಗೆ ಕೈಗಳು ಮತ್ತೆ ಯಥಾ ಪ್ರಕಾರವಾಗಿ ಮತ್ತೆ ಕೂಡಿಕೊಂಡು ವಾಸಿಯಾದವು ಅಂತ ಕೇಳ್ತೇವೆ. ಅದಕ್ಕೆ ಆ ಊರಿಗೆ ಇವತ್ತು ಕೂಡ ಕೈದಾಳ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಕೂಡ ಅದೇ ಕಾರಣಕ್ಕೆ. ಹಾಗಾಗಿ ಅನೇಕ ದೃಷ್ಟಾಂತಗಳು ಇದ್ದಾವೆ, ಅನೇಕ ಸಾಹಿತಿಗಳು ಅಧ್ಯಯನ ಮಾಡಿದ್ದಾರೆ. ಅಷ್ಟೇ ಏಕೆ, ನಾವು ಪ್ರಾರಂಭದಲ್ಲಿ ನಿಂತು ನಮ್ಮ ಕರ್ನಾಟಕ ಗೀತೆಯನ್ನ ಹಾಡ್ತವಲ್ಲ, ನಮ್ಮ ರಾಷ್ಟ್ರಪತಿ ಕುವೆಂಪುರವರು ವಿಶ್ವಮಾನವರು ಅವ್ರು ಹೇಳಲಿಲ್ವಾ, ಡಂಕಣ ಜಕಣರ ನೆಚ್ಚಿನ ಬೀಡೆ ಅಂತ ಉಲ್ಲೇಖ ಮಾಡಿದ್ರಲ್ಲ, ಅದಕ್ಕಿಂತ ಸಾಕ್ಷಿ ಬೇಕಾ? ಸುಮ್ಮನೆ ಮಾಡ್ಲಿಕ್ಕೆ ಆಗ್ತದ? ಹಾಗಾಗಿ ಅಂತ ಅಮರಶಿಲ್ಪಿ ಜಕಣಾಚಾರ್ಯರು ಈ ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮೇರು ಸದೃಶರು. ಇವತ್ತು ದೇಶ ವಿದೇಶದಿಂದ ಇಲ್ಲಿಗೆ ಬರ್ತಾರೆ. ಇವತ್ತು ವಿಶ್ವ ಪಾರಂಪರಿಕ ಕ್ಷೇತ್ರಗಳನ್ನ ಗುರುತಿಸಿ ಈಗ ಅದನ್ನ ನಮ್ಮ ವಿಶ್ವ ಪರಂಪರಾ ಸಂಸ್ಥೆಯಲ್ಲಿ ಅದನ್ನು ಸೇರಿಸಿದ್ದಾರೆ ಅಂತ ಅಂದ್ರೆ ಸುಮ್ಮನೆ ಸೇರಿಸ್ಲಿಕ್ಕಿಲ್ಲ. ಅದೊಂದು ನಮಗೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಚಾರ ಆಗಿದೆ ಅಂತಕ್ಕಂಥದ್ದಾಗಿ ಕೂಡ ಹೆಮ್ಮೆ ಅಂತ ಅನಿಸ್ತದೆ. ಹಾಗಾಗಿ ಭಾರತದ ತುಂಬ ಜಕಣಾಚಾರ್ಯರ ಹೆಸರಿದೆ, ವಿಶ್ವಕರ್ಮರ ಶಿಲ್ಪದ ಕೊಡುಗೆ ಇದೆ. ಒಂದು ಸಮುದಾಯಕ್ಕಾಗಿ ಮಾಡಿದವರಲ್ಲ ವಿಶ್ವಕರ್ಮ ಶಿಲ್ಪಿಗಳು. ಯಾವುದೋ ಒಂದು ಸಮುದಾಯಕ್ಕಾಗಿ ಒಂದು ಪಂಥಕ್ಕಾಗಿ ಮಾಡಿದಂತ ಶಿಲ್ಪಗಳಲ್ಲ, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ಹಿಂದೂಗಳಿಗೆ ಬೇಕಾದಂತ ಮಠಮಾನ್ಯಗಳು, ದೇವಾಲಯಗಳು, ಗುಡಿ ಗೋಪುರಗಳು, ಮಠ ಮಂದಿರಗಳು ಇತ್ಯಾದಿಗಳನ್ನ ಮಾಡಿದ್ರೆ, ಜೈನರಿಗೆ ಬೇಕಾದಂತ ಹಳೆ ಬೀಡಿನಲ್ಲಿ ನೋಡ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ 57 ಅಡಿ ಏಕಶಿಲೆಯ ಗೊಮ್ಮಟನಂತ ವಿಗ್ರಹ, ಅನೇಕ ಬಸದಿಗಳನ್ನ ಮಾಡಿದ್ದಾರೆ. ಬೌದ್ಧರಿಗೆ ಬೇಕಾದಂತ ಬೌದ್ಧ ವಿಹಾರಗಳು, ಅಜಂತ ಎಲ್ಲೋರದಲ್ಲಿ ಹೋದ್ರೆ ಬುದ್ಧ ವಿಹಾರಗಳಿದ್ದಾವೆ, ಸುಂದರವಾಗಿರ್ತಕ್ಕಂಥ ಬುದ್ಧನ ಪ್ರತಿಮೆ ಇದೆ. ಹಾಗೆ ಬೌದ್ಧ ಧರ್ಮೀಯರಿಗೂ ಬೇಕಾದಂತ ಶಿಲ್ಪಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ರೈಸ್ತರಿಗೆ ಬೇಕಾದಂತ ಅನೇಕ ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೈಸೂರಿನಲ್ಲಿ ನಾವು ಕಾಣ್ತಕ್ಕಂಥ ಸೆಂಟ್ ಫಿಲಾಮಿನಾ ಚರ್ಚ್ ನಂತ ಭವ್ಯ ಚರ್ಚ್ಗಳನ್ನು ಕೂಡ ವಿಶ್ವಕರ್ಮ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಅನಿಸ್ತದೆ ಬಂಧುಗಳೇ. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮೀಯರಿಗೆ ಬೇಕಾದಂತ ಅನೇಕ ದರ್ಗಾಗಳು, ಮಸೀದಿಗಳನ್ನು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ನಾವು ನೋಡ್ತಕ್ಕಂಥ ಆಗ್ರಾ ಸುಂದರವಾಗಿರ್ತಕ್ಕಂಥ ಅಮೃತ ಶಿಲೆಯ ತಾಜ್ ಮಹಲ್ ಅಂತ ಭವ್ಯ ಆ ದರ್ಗಾಗಳು. ಅಷ್ಟೇ ಏಕೆ, ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಟಿಪ್ಪು ಸುಲ್ತಾನನ ಸುಂದರವಾಗಿರ್ತಕ್ಕಂಥ ದರ್ಗಾಗಳಂತ ಶಿಲ್ಪಗಳನ್ನು ಕೂಡ ಇಸ್ಲಾಂ ಧರ್ಮೀಯರಿಗಾಗಿ ಮಾಡಿದ್ದಾರೆ ಅಂತ ಹೇಳಿಕಷ್ಟೇ ಸಂತೋಷ ಅನಿಸದೆ. ಹಾಗಾಗಿ ಆ ವಿಶ್ವಕರ್ಮ ಸಮುದಾಯ ಪ್ರಾಚೀನ ಕಾಲದಿಂದ ತನ್ನ ಪಂಚಶಿಲ್ಪಗಳನ್ನ ಇಟ್ಕೊಂಡು ಕಬ್ಬಿಣದ ಕೆಲಸ, ಮರದ ಕೆಲಸ, ಎರಗದ ಕೆಲಸ, ಶಿಲಾಶಿಲ್ಪ, ಬಂಗಾರದ ಕೆಲಸ, ಬಹುಶಃ ಒಂದೊಂದು ಸಮುದಾಯಕ್ಕೆ ಒಂದೊಂದು ಶಿಲ್ಪ ಇದ್ರೆ ಈ ಸಮುದಾಯ 5 ಶಿಲ್ಪಗಳನ್ನ ಇಟ್ಕೊಂಡು ಇಡೀ ಮನುಕುಲಕ್ಕೆ ಏನೇನು ಬೇಕೋ ಅಷ್ಟನ್ನು ಕೊಟ್ಟಂತ ಹೆಗ್ಗಳಿಕೆ. ಅಂದಿನ ಶಿಲಾಯುಗದಂತ ಯುಗದಲ್ಲಿ ಯಾವ ಸಂಸ್ಕೃತಿ ಇಲ್ಲದೆ ಇದ್ದಾಗ, ನಾಗರಿಕ ಸೌಲಭ್ಯಗಳೇ ಇಲ್ಲದೆ ಇದ್ದಂತ ಆ ಸಮಯದಲ್ಲಿ ಅವರಿಗೆ ಬೇಕಾದಂತ ಪಾತ್ರೆಗಳ ನಿರ್ಮಾಣ ಇರಬಹುದು, ಮನೆಗಳ ನಿರ್ಮಾಣ ಇರಬಹುದು, ಬಟ್ಟೆಗಳನ್ನು ಮಾಡಲಿಕ್ಕೆ ಬೇಕಾದಂತ ಉಪಕರಣಗಳಿರಬಹುದು, ಇಂತಹ ಎಲ್ಲವನ್ನ ಕೊಡುವಲ್ಲಿ ಪಂಚಶಿಲ್ಪಗಳನ್ನ ಇಟ್ಕೊಂಡು ಸೇವೆ ಮಾಡಿಕೊಂಡು ಬಂದಂತ ಸಮುದಾಯ ಯಾವ್ದಾದ್ರು ಇದ್ರೆ ಅದು ವಿಶ್ವಕರ್ಮ ಸಮುದಾಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತದಲ್ಲ. ಹಾಗಾಗಿ ಅಂತ ಭವ್ಯ ಇತಿಹಾಸ ಇರ್ತಕ್ಕಂಥ ವಿಶ್ವಕರ್ಮ ಈ ಸಮುದಾಯಕ್ಕೆ, ಶಿಲ್ಪಿಗಳಿಗೆ
ಬಹುಶಃ ಇಂದಿನ ಸರ್ಕಾರ ಏನಾದರೂ ಪ್ರೋತ್ಸಾಹವನ್ನು ಕೊಟ್ಟಂತೆ ಆದಲ್ಲಿ ಕೇವಲ ಅಂದು ಮಾಡಿದ್ದಂತ ಅಷ್ಟೇ ಅಲ್ಲ, ಇಂದಿಗೂ ಕೂಡ ತಮ್ಮ ಶಿಲ್ಪದ ಚಾತುರ್ಯವನ್ನು ಇಟ್ಕೊಂಡು ನಡೆದಿರ್ತಕ್ಕಂಥ ಈ ಸಮುದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಜಕಣಾಚಾರ್ಯರ ಒಂದು ಎಲ್ಲಾದರೂ ಒಂದು ಸಂಸ್ಮರಣಾ ತಾಣವನ್ನ ಮಾಡಿ ಅಲ್ಲಿ ಪಂಚಶಿಲ್ಪಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಬೇತಿ ಕೇಂದ್ರಗಳು, ಅವುಗಳ ಮಾರಾಟಕ್ಕೆ ಬೇಕಾಗಿರ್ತಕ್ಕಂಥ ಮಳಿಗೆಗಳು, ಅಲ್ಲಿ ಬೇಕಾಗಿರ್ತಕ್ಕಂಥ ಇನ್ನೇನು ಇತರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಏನಾದರೂ ಮನಸ್ಸಿಟ್ಟು ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹಿತೋಪತಿಶಯವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಇಡೀ ನಮ್ಮ ದೇಶದಾದ್ಯಂತ ಇರಬಹುದು ಎಲ್ಲರಿಗೆ ಬೇಕಾದಂತ ನೈಪುಣ್ಯತೆಯ ಶಿಲ್ಪಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಆ ವಿಶ್ವಕರ್ಮನ ಮೇಲಿದೆ ಅಂತ ಹೇಳಿಗೂ ಕೂಡ ಅಷ್ಟೇ ಸಂತೋಷ ಅನ್ನಿಸ್ತದೆ. ಅದನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾವು ನಂಬಿದ್ದೇವೆ. ಯಾಕಂತಂದ್ರೆ ಈಗಾಗಲೇ ನಾವು ಹೇಳಿದಾಗೆ ನಮಗೆ ಅನೇಕ ಸೌಲಭ್ಯಗಳನ್ನ ಕೊಟ್ಟಂತ ಸರ್ಕಾರ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಮತ್ತೆ ಮತ್ತೆ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಅವರು ಇದನ್ನು ಕೂಡ ಕೊಡ್ಲಿ ಅಂತಕ್ಕಂಥದ್ದಾಗಿ ನಮ್ಮ ಈಗಾಗಲೇ ನಮ್ಮ ಸಮುದಾಯದ ವತಿಯಿಂದ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಕೂಡ ಕೊಡಲಾಗ್ತಾ ಇದೆ. ನಮ್ಮ ಮಠದ ವತಿಯಿಂದನೂ ಕೂಡ ಈ ಒಂದು ಮನವಿಯನ್ನ ಅದನ್ನ ಸಮರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧ ಆಗಿದೆ. ನಾವು ಈ ಒಂದು ಮನವಿಯನ್ನ ನಮ್ಮ ಸಮಾಜಕ್ಕಾಗ್ಲಿ ಅಥವಾ ನಮ್ಮ ಮಠಮಾನ್ಯಗಳಿಗಾಗ್ಲಿ ಸ್ವಲ್ಪ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳನ್ನ ಕೊಟ್ಟು ಈ ಹಿಂದುಳಿದ ಸಮಾಜಕ್ಕೆ ಪ್ರೋತ್ಸಾಹವನ್ನು ನೀಡಿದಾಗ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಸಮಾಜಕ್ಕೂ ಸಿಗ್ತದೆ. ಸಮಾಜದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಠಗಳಿಗೂ ಕೂಡ ಅಂತ ಶಕ್ತಿ ಬರ್ತದೆ. ಅದನ್ನ ಈ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದ್ದೇವೆ. ಅದು ಖಂಡಿತ ಸಿಗ್ತದೆ ಅಂತಕ್ಕಂಥ ಭರವಸೆಯಿಂದ ಇವತ್ತು ಈ ಮನವಿ ಪತ್ರವನ್ನ ನಮ್ಮ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂತ ಭಾವಿ ಭವಿಷ್ಯವನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಜಕಣಾಚಾರ್ಯರಿಗೆ ಭವ್ಯವಾಗಿರ್ತಕ್ಕಂಥ ಇತಿಹಾಸದುದ್ದಕ್ಕೂ ಕೂಡ ಕೀರ್ತಿ ಬೆಳಗುತ್ತಾ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ಇಷ್ಟೊತ್ತು ಎಲ್ಲ ಆಸ್ತಿದಂತ ನಿಮ್ಮೆಲ್ಲರಿಗೆ ದಯಾಮಯನಾಗಿರ್ತಕ್ಕಂಥ ವಿಶ್ವಕರ್ಮ ಸ್ವಾಮಿಯು ಸಕಲ ಸನ್ಮಂಗಳಗಳನ್ನು ನೀಡಲಿ ಅಂತ ಪ್ರಾರ್ಥಿಸಿ ಅರ್ಚನೆ ಮಾಡಿ ಮಾತು ಮುಗಿಸ್ತೇವೆ. ಶುಭಂ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಾದ